ನಿಮಿತ್ತರಾಗಿ 101 ರೂಪಾಯಿ ಆಶೀರ್ವಾದ ಮಾಡಿದ್ದಾರೆ. ಆ ದಾನಮ್ಮ ತಾಯಿ ಸುಖ ಶಾಂತಿಯನ್ನು ಕೊಟ್ಟು ಕರುಣಿಸುತ್ತಾರೆ. ಅದರಂತೆ ಈ ದೇವಿಯ ಅರ್ಚಕರಾದಂತ ಪೂಜಾರಿಗಳು ನಾವು ಮಾಡೋ ಪರಮಾತ್ಮನ ಒಳ್ಳೆಯ ಅಂತ ಅನಂತ ಭರಿತರಾಗಿ ಅವರು ಕೂಡ 51 ರೂಪಾಯಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ಆ ದೇವಿ ಅಷ್ಟಾೈಶ್ವರ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲೆಂದು ಮುಖಾಂತರ ಕಾಣಿಕೆ ಯಾವ ಹಿರಿಯರಾಗಿರ್ತಕ್ಕಂಥ ಮಲ್ಲಪ್ಪಕ್ಕ ಆಲ್ಮೂರ್ ಸಾಕಿನ ಸೌಳಿಗಿ ಈ ಪುಣ್ಯಾತ್ಮರು ಕೂಡ 21 ರೂಪಾಯಿ ಆಶೀರ್ವಾದ ಮಾಡಿದ್ದಾರೆ. ಆ ಸದ್ಗುರುನಾಥ ತಾಯಿ ಸುಖ ಶಾಂತಿಯನ್ನು ಕೊಟ್ಟು ಕರುಣಿಸಲು ಬೇಡಿಕೊಂಡು ಹೊರವಡಿಸಬಹುದು. ಇವತ್ತಿನ ನಮ್ಮ ಹಿರಿಯ ಮಟ್ಟದ ವೇದಮೂರ್ತಿಗಳಾದ ರಾಹುಲ್ नमः शंकराय नमः स्कराय नमः शिवाय नमः शिवाय नमः कृताय च कूलाय च नमः भार्याय च वार्याय च नमः प्रथमराय चोत्रणाय च नमः आचार्याय च लाद्याय च नमः षष्ठाय च प्रेण्याय च नमः शिखत्याय च प्रभाय च इत्मच्च मे परिदिच्च मे वेदिच्च मे दिष्टियाच मे स्वच्छ मे चमसाच मे ग्रावाणच्च मे स्वरवच्च मे उपारवाच मे दिशवने च मे द्रोण नमः क्षिणकेभ्यो नमः आनिलतेभ्यो नमः आमिलतेभ्यः अग्निचमे कर्मचमे अर्पञ्चमे सोयञ्चमे प्राणञ्चमे अश्वमेधञ्चमे पृथिवीचमे अधिसिद्ध्यञ्चमे यतिचमे दौचमे षट्परि रङ्गलो दिशञ्चमे यद्देन कल्पतां वृक्षमे ಧನ್ಯವಾದಗಳು. ಭರತನಾಟ್ಯದಲ್ಲಿ ತಮ್ಮನ್ನ ಒಂದ್ಸಾರಿ ಚೋರಾದ ಚಪ್ಪಾಳೆಯನ್ನ ತಟ್ಟೋ ಮುಖೇನ ಪರಮ ಪೂಜ್ಯರ ಆಶೀರ್ವಾದವನ್ನ ಪಡೆಯುತ್ತಿರುವಂತಹ ಕುವರಿ ಮತ್ತಷ್ಟು ಹೆಸರನ್ನ ಸಂಪಾದಿಸಲಿ, ನೃತ್ಯದಲ್ಲಿ ಗಣನೀಯ ಸಾಧನೆಯನ್ನ ಮಾಡಿ. ಶಿವಸಾಂಬಜೈ ನಮಃ. ಪಾರ್ವತಿ ಶಿವರ ಮಹಾದೇವ್. ನೋಡ್ರಿ, ಆಕಳು ಮನೆಗೆ ಉಪಯೋಗ ಆಗ್ಲಿಕ್ಕಂದ್ರೆ ಮಾಡ್ತೇವೆ, ಮತ್ತೆ ನೀವು ಮನೆಗೆ ಉಪಯೋಗ ಆಗ್ಲಿಕ್ಕಂದ್ರೆ ನಿಮ್ಮ ಮನೆಗೆ ಮಾಡ್ತೇವೆ. ನಾವು ಹಬ್ಬಲಿರುವಂತಹ ವಸ್ತುಗಳನ್ನ ಅಥವಾ ದೀಪಕ ಸ್ಪರ್ಶನ ಮಾಡಲಾದ್ರೆ
ದೀಪ ಪ್ರಜ್ವಲನೆ ಮಾಡುವಂತ ಸಮಯದಲ್ಲಿ ಜಾಗರೂಕತೆಯಿಂದ ದೀಪವನ್ನು ಪ್ರಜ್ವಲಿಸಬೇಕು. ಯಾರೂ ದೀಪ ಪ್ರಜ್ವಲನೆಯನ್ನು ಮಾಡಿದಂತ ಹಾಗೆಯೇ ತೆರಳಬಾರದು. ಅನ್ನಪ್ರಸಾದ ವ್ಯವಸ್ಥೆ ಇದೆ, ದಯವಿಟ್ಟು ಅನ್ನಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಭಜನಾ ಕಲಾವಿದರಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಭಜನಾ ಕಲಾವಿದರು ಕಾರ್ಯಕ್ರಮದ ವೇದಿಕೆ ಬಂದು ಭಜನೆಯನ್ನ ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಭಜನಾ ಕಲಾವಿದರಿಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ. ಭಜನಾ ಕಾರ್ಯವನ್ನು ತಾವು ಮುಂದುವರಿಸಬೇಕಾಗಿ. ಪಂಚಾಯತ್ ಸದಸ್ಯರಾಗಿರುವಂತಹ ಲಕ್ಷ್ಮೀಬಾಯಿ ಸದ್ಗೌಡ ನಿಮ್ಗೌಡ ಅವರಿಗೂ ಸಹಿತ ದಯವಿಟ್ಟು ಗೌರವವನ್ನು ಸಮರ್ಪಿಸಬೇಕಾಗಿ ಪರ ಪೂಜ್ಯರಿಗೆ ವಿನಂತಿಸಿಕೊಂಡು ಇದರಲ್ಲಿ ಈ ದೀಪಾಚರಣೆ ಭಾಗ ನಿಮ್ಮ ಕತ್ತಲೆಗಳನ್ನ ಕಷ್ಟಗಳನ್ನ ಹೋಗಲಾಡಿಸುವಂತ ದೀಪಾಚರಣೆ ಆಗಬೇಕು. ಆ ದೀಪಾಚರಣೆ ಬೇರೆ ಪ್ರಸಾದ ಕೊಡಬೇಕು, ಬೇರೆ ಪ್ರಸಾದ ಕತ್ತಿಗಳಿಗೆ ಏನಾಗಬೇಕು ಅದಕ್ಕೆ ದಯಮಾಡಿ ಎಲ್ಲರೂ ಎಲ್ಲ ಬಂಧುಗಳು ಬರಬೇಕಾಗಿದೆ. ಹಲೋ